ಸಂಗಡ ಇದ್ದೆನು. ನಿನ್ನ ಶತ್ರುಗಳನ್ನೆಲ್ಲ ನಿನ್ನೆದುರಿನಲ್ಲಿಯೇ ಸಂಹರಿಸಿ ಬಿಟ್ಟೆನು. ಲೋಕದ ಮಹಾಪುರುಷರ ಹೆಸರಿನಂತೆ ನಿನ್ನ ಹೆಸರನ್ನು ದೊಡ್ಡದು ಮಾಡುವೆನು. ನೋಡಿ, ದೇವರು ನಮ್ಮನ್ನ ಯಾಕೆ ಅಷ್ಟು ಹೆಚ್ಚಿಸ್ತಾರೆ, ಆಶೀರ್ವದಿಸ್ತಾರೆ, ನಮಗೆ ಬೇಕಾದ ಎಲ್ಲ ಕಾರ್ಯಗಳನ್ನು ಒದಗಿಸಿ ಕೊಡ್ತಾರೆ ಅಂದ್ರೆ ಆತನ ನಾಮ ಮಹಿಮೆಗಾಗಿ. ಹಲ್ಲೆಲೂಯಾ. ಪಕ್ಕದಲ್ಲಿ ಕೈ ಕೊಟ್ಟು ಹೇಳಿ, ನಾನು ಹೇಳತ್ತಾರ, ನಿಮಗೆ ಒಳ್ಳೆ ಸಂಬಳ ಬರ್ತಾ ಇದ್ರೆ, ಒಳ್ಳೆ ಕೆಲಸ ಇದ್ರೆ, ಒಳ್ಳೆ ಮನೆ ಇದ್ರೆ, ಒಳ್ಳೆ ಹೆಂಡತಿ ಇದ್ರೆ, ಒಳ್ಳೆ ಮಕ್ಕಳು ಇದ್ರೆ, ಏನು ತೊಂದರೆ ಇಲ್ಲದಿದ್ರೆ ದೇವರಿಗೆ ಮಹಿಮೆ ಆಗಲಿ. ಹೇಳ್ರಿ ಎಲ್ಲರೂ ಜೋರಾಗಿ, ದೇವರಿಗೆ ಮಹಿಮೆ ಆಗಲಿ, ಕರ್ತನಿಗೆ ಮಹಿಮೆ ಆಗಲಿ, ರಾಜಾದಿ ರಾಜನಿಗೆ ಮಹಿಮೆ ಆಗಲಿ. ಕಾರಣ ನಮ್ಮನ್ನ ದೇವರು ಸೃಷ್ಟಿ ಮಾಡಿರೋದೇ ಆತನ ನಾಮ ಮಹಿಮೆಗಾಗಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಎಷ್ಟು ಜನ ಸಂತೋಷವಾಗಿದ್ದೀರಾ? ನಾವು ಇರೋದು ಅವರ ನಾಮ ಮಹಿಮೆಗಾಗಿ. ಕೆಲವು ವಿಷಯಗಳನ್ನು ನೋಡಿ, ದೇವರು ನಮಗೆ ಕೊಡುವಂತ ಹೆಸರು, ದೇವರನ್ನು ಆರಾಧಿಸುವಂತವರು, ದೇವರನ್ನು ನಂಬಿರುವರು,